ಜಾತಿಗಣತಿ ಸಮೀಕ್ಷೆಗೆ ಸುಧಾಮೂರ್ತಿ ನಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ಫೋಸಿಸ್ ಅವರು ಬೃಹಸ್ಪತಿಗಳ ಅದವರಿಗೆ ಬಿಟ್ಟಿದ್ದು, ಇದು ಹಿಂದುಳಿದವರ ಸಮೀಕ್ಷೆ ಅಲ್ಲ, ತಪ್ಪು ಮಾಹಿತಿ ಇರಬಹುದು ಅಂತ ಹೇಳಿ ಮಾತನಾಡಿದ್ದಾರೆ. ಜಾತಿಗಣತಿ ಸಮೀಕ್ಷೆಗೆ ಸುಧಾಮೂರ್ತಿ ಅವರು ನಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಅವರು ಏನೋ ಬೃಹಸ್ಪತಿಗಳ ಅವರು ಅದವ್ರಿಗೆ ಬಿಟ್ಟಿದ್ದು, ಇದು ಹಿಂದುಳಿದವರ ಸಮೀಕ್ಷೆಯಲ್ಲ, ತಪ್ಪು ಮಾಹಿತಿ ಇರಬಹುದು. ಕೇಂದ್ರದ ಸಮೀಕ್ಷೆಗೆ ಏನು ಉತ್ತರವನ್ನ ಕೊಡ್ತಾರೆ ನೋಡೋಣ. ಇದು 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೀಗಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸುಧಾಮೂರ್ತಿ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹಿಂದುಳಿದ ವರ್ಗದವರು ನಾವಲ್ಲ, ನಮ್ಮಿಂದ ಮಾಹಿತಿ ಏನು ತಗೊಳ್ತೀರಿ, ಸೊ ಏನು ಯೂಸ್ ಆಗಲ್ಲ, ಸರ್ಕಾರಕ್ಕೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದು. ಸೊ ನಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಬೃಹಸ್ಪತಿಗಳ ಅದವ್ರಿಗೆ ಬಿಟ್ಟಿದ್ದು, ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ, ಇದು ತಪ್ಪು ಮಾಹಿತಿ ಇರಬಹುದು. ಕೇಂದ್ರದ ಸಮೀಕ್ಷೆಗೆ ಏನು ಉತ್ತರವನ್ನು ಕೊಡ್ತಾರೆ ನೋಡೋಣ. ಇದು 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಆಗಿದೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ಏನಾರ ಬರಿಲ್ಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ಎಲ್ಲಾ ಜನರ ಅವ್ರಿಗೆ ಅರ್ಥ ಆಗದಿವ್ರು ನಾವೇನ್ ಮಾಡಕ್ಕಾಗುತ್ತೆ? ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿಲ್ಲ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ಸಿ, ನಾವು 20 ಸಾರಿ ಹೇಳಿದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲು, ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನ್ಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣ ಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು.